ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಂತಹ ಮರ್ಡರ್ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳುವಂತೆ ಮಾಡಿತ್ತು. ಇದರಲ್ಲಿ ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಬೆಂಗಳೂರಿನಲ್ಲಿ ಮಹಿಳೆಯ ಭಯಾನಕ ಕೊಲೆಯ ಪ್ರಕರಣ. ವೈದ್ಯರಿಗೆ ಸವಾಲಾಗಿತ್ತು ಮಹಾಲಕ್ಷ್ಮಿಯ ಮರ್ಡರ್. ಹಂತಕನ ಕ್ರೌರ್ಯ, ಮನಸ್ಸೋ ಇಚ್ಛೆ ಚುಚ್ಚಿ ಕೊಲೆ. ತಲೆಯನ್ನ ಬೇರ್ಪಡಿಸಿ 52 ಪೀಸ್ ಮಾಡಿದ್ದ ಕ್ರೂರಿ. ಪಬ್ಲಿಕ್ ಟಿವಿಯಲ್ಲಿ ಮರಣೋತ್ತರ ವರದಿಯ ಇಂಟ್ರೆಸ್ಟಿಂಗ್ ಡೀಟೇಲ್ಸ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಂತಹ ಹತ್ಯೆ ಇದು. ಮಹಿಳೆಯನ್ನ 52 ತುಂಡುಗಳಾಗಿ ತುಂಡರಿಸಿ ಫ್ರಿಡ್ಜ್ನಲ್ಲಿ ಜೋಡಿಸಿಟ್ಟಿದ್ದ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ. ಮರಣೋತ್ತರ ಪರೀಕ್ಷೆಯ ವರದಿ ಪೊಲೀಸರ ಕೈ ಸೇರಿದೆ. ಹಾಗಾದರೆ ಮರಣೋತ್ತರ ಪರೀಕ್ಷೆ ನಡೆಸಿದಂತಹ ವೈದ್ಯರು ಯಾವೆಲ್ಲ ಅಂಶಗಳನ್ನು ಉಲ್ಲೇಖಿಸಿದ್ದಾರೆ? ಮಹಾಲಕ್ಷ್ಮಿಯ ಎದೆ ಮತ್ತು ಹೊಟ್ಟೆಯ ಭಾಗಕ್ಕೆ ಈ ನರಹಂತಕ ಚುಚ್ಚಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಈ ಅಂಶವನ್ನು ಕೂಡ ಅದರಲ್ಲಿ ಉಲ್ಲೇಖಿಸಿರುವಂಥದ್ದು. ಚುಚ್ಚಿ ಸಾಯಿಸಿದ ಬಳಿಕ ರುಂಡ ಮತ್ತು ಮುಂಡವನ್ನು ಬೇರ್ಪಡಿಸುವಂತಹ ಕೆಲಸ ಮಾಡ್ತಾನೆ. ಅದಾದ ಮೇಲೆ ತಲೆಯನ್ನು ಬೇರ್ಪಡಿಸಿ 52 ಪೀಸುಗಳಾಗಿ ಮಹಾಲಕ್ಷ್ಮಿಯ ದೇಹವನ್ನು ಆತ ತುಂಡು ಮಾಡುವಂತಹ ಕೆಲಸವನ್ನು ಮಾಡ್ತಾನೆ. ಮರಣೋತ್ತರ ಪರೀಕ್ಷೆಗೂ ಮೊದಲೇನೆ ಈ 52 ಪೀಸನ್ನು ಕೂಡ ಜೋಡಿಸ್ತಾರೆ. ತಲೆಯಲ್ಲಿ, ಕಾಲಲ್ಲಿ ಎಲ್ಲವನ್ನು ಕೂಡ ಜೋಡಿಸುವಂತಹ ಕೆಲಸವನ್ನು ವೈದ್ಯರು ಮಾಡ್ತಾರೆ. ಶ್ವಾಸಕೋಶವನ್ನು ಮಾತ್ರ ಬೇರ್ಪಡಿಸಿದ್ದ ಅನ್ನೋದು ಈ ಮರಣೋತ್ತರ ಪರೀಕ್ಷೆಯಲ್ಲಿ ಗೊತ್ತಾಗಿದೆ. ಕರುಳಿನ ಭಾಗ, ಹೊಟ್ಟೆಯ ಭಾಗವನ್ನು FSLಗೆ ಕಳಿಸ್ಕೊಟ್ಟಿದ್ದಾರೆ, ಹೈದರಾಬಾದ್ಗೆ. ಕಾರಣ, ಪ್ರಜ್ಞೆ ತಪ್ಪಿಸಿ ಈ ರೀತಿಯ ಕೃತ್ಯ ಎಸಗಿದ್ನ ಅಥವಾ ಪಾಯ್ಸನ್ ಏನಾದರೂ ಇಂಜೆಕ್ಟ್ ಮಾಡಿದ್ನ ಎಲ್ಲವೂ ಕೂಡ ಗೊತ್ತಾಗಬೇಕಲ್ಲ. ಹಾಗಾಗಿ ವಿಧಿವಿಜ್ಞಾನ ಪ್ರಯೋಗಾಲಯ FSL ಲ್ಯಾಬ್ಗೆ ಕಳುಹಿಸಿಕೊಟ್ಟಿರುವಂತಹದ್ದು. ದೇಹದಲ್ಲಿ ವಿಷ ಇದೆಯಾ ಅನ್ನುವ ವರದಿ ಬರಲಿಕ್ಕೇನೆ ಹತ್ತತ್ರ 2-3 ತಿಂಗಳು ಬೇಕಾಗುತ್ತಂತೆ. ಹತ್ಯೆಗೆ ಬಳಸಿರುವಂತಹ ಆಯುಧದ ಬಗ್ಗೆಯೂ ಕೂಡ ವರದಿಯನ್ನು ನೀಡಲಾಗಿದೆ. ಇಂತಹದ್ದೇ ಮಾರಕಾಸ್ತ್ರ ಬಳಸಿ ಈತ ಹತ್ಯೆಯನ್ನು ಮಾಡಿದ್ದಾನೆ, ದೇಹವನ್ನು ತುಂಡರಿಸಿದ್ದಾನೆ ಅನ್ನೋದನ್ನು ಆ ಅಂಶದಲ್ಲಿ ಉಲ್ಲೇಖಿಸಿರುವಂತಹದ್ದು ವರದಿಯಲ್ಲಿ. ಪೊಲೀಸರಿಗೆ ಮರಣೋತ್ತರ ಪರೀಕ್ಷೆಯ ವರದಿಯನ್ನು ಈಗ ವೈದ್ಯರು ಕೊಟ್ಟಿದ್ದಾರೆ. ಈ ವರದಿ ಹಂತಕನನ್ನು ಜಾಲಾಡುವ ನಿಟ್ಟಿನಲ್ಲಿ, ಆತನನ್ನು ಬೇಟೆಯಾಡುವ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಪೊಲೀಸರಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ತುಂಬ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಬ್ರೂಟಲ್ ಮರ್ಡರನ್ನು ಕಂಡು ಪೊಲೀಸರೇ ದಂಗಾಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ FSL ಅಧಿಕಾರಿಗಳಂತೂ ಶಾಕಿಗೊಳಗಾಗಿದ್ರಂತೆ. ಮಹಾಲಕ್ಷ್ಮಿಯ ಭೀಕರ ಕೊಲೆ, FSL ತಜ್ಞರೇ ಶಾಕ್. ಸಾಕ್ಷ್ಯ ಸಿಗದ ರೀತಿಯಲ್ಲಿ ಕೊಲೆಯನ್ನ ಮಾಡಿದ್ದಾನೆ ಹಂತಕ ಅನ್ನೋದು ಗೊತ್ತಾಗ್ತಾ ಇದೆ. ಮಹಾಲಕ್ಷ್ಮಿಯ ಮನೆಯಲ್ಲಿ ಕೊಲೆಗೆ ಪೂರಕವಾದ ಯಾವ ಎವಿಡೆನ್ಸ್ಗಳು ಕೂಡ ಸಿಗ್ತಾ ಇಲ್ಲ. ಅಷ್ಟು ಕ್ಲಿಯರ್ ಆಗಿ, ಕ್ಲೀನ್ ಆಗಿ ಆತ ಮರ್ಡರ್ ಅನ್ನ ಮಾಡಿ ಮುಗಿಸಿದಾನೆ. FSL ತಜ್ಞರಿಗೂ ಕೂಡ ಅರ್ಥ ಆಗ್ತಾ ಇಲ್ವಂತೆ ಹೇಗೆ ಈ ಕೇಸನ್ನು ಸಾಲ್ವ್ ಮಾಡೋದು ಅಂತೇಳಿ. ಮನೆಯಲ್ಲಿ ಎಲ್ಲಿಯೂ ಕೂಡ ರಕ್ತದ ಕಲೆಗಳು ಪತ್ತೆಯಾಗಿಲ್ಲ. ಫ್ರಿಡ್ಜ್ ಅಕ್ಕಪಕ್ಕ ಬಿಟ್ಟರೆ ಬೇರೆ ಎಲ್ಲಿಯೂ ಕೂಡ ರಕ್ತದ ಕಲೆಗಳಿಲ್ಲ. ಆತ ಹತ್ಯೆಗೆ ಬಳಸಿದಂತಹ ಮಾರಕಾಸ್ತ್ರ ಇಲ್ಲ. ಆತನ ಕುರುಹು ಇರುವಂತಹ ಒಂದೇ ಒಂದು ಅಂಶವನ್ನು ಕೂಡ ಅಲ್ಲಿ ಬಿಟ್ಟು ಹೋಗಿಲ್ಲ ಆತ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಇದೊಂದು ವೆಲ್ ಪ್ರೀ ಪ್ಲಾನ್ಡ್ ಮರ್ಡರ್ ಅನ್ನೋದಕ್ಕೆ ಆತ ಮಾಡಿರುವಂತಹ ಹತ್ಯೆ, ಆತ ಆಕೆಯನ್ನು ತುಂಡರಿಸಿದ ರೀತಿ, ಅದಾದ ಮೇಲೆ ಆತ ಅಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು ಎಲ್ಲವೂ ಕೂಡ ಸ್ಪಷ್ಟವಾಗಿ ಸೂಚನೆಯನ್ನು ಕೊಡ್ತಾ ಇದೆ. ಪೂರ್ವ ನಿಯೋಜಿತವಾಗಿ ಹತ್ಯೆಯನ್ನು ಮಾಡಿ ಆಕೆಯ ದೇಹವನ್ನು ತುಂಡರಿಸಿ ಫ್ರಿಡ್ಜ್ನಲ್ಲಿ ಜೋಡಿಸಿ ಫ್ರಿಡ್ಜನ್ನು ಆನ್ ಮಾಡಿ ಬೀಗವನ್ನು ಹಾಕ್ಕೊಂಡು ಅಲ್ಲಿಂದ ಕಾಲ್ಕಿತ್ತಿರುವಂಥದ್ದು. ಈಗ ಹಂತಕನನ್ನು ಬೇಟೆ ಆಡಬೇಕು. 5 ವಿಶೇಷ ತಂಡಗಳ ರಚನೆ ಆಗಿದೆ. ಆತ ಎಲ್ಲಿದ್ದಾನೆ ಎನ್ನುವಂತಹ ನಿಟ್ಟಿನಲ್ಲಿ ತಲಾಶೆ ಆಗ್ತಾ ಇದೆ. ಮಹಾಲಕ್ಷ್ಮಿಯ ಭೀಭತ್ಸ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದ್ದಾರೆ. ಬೆಂಗಳೂರು ಟು ಪಶ್ಚಿಮ ಬಂಗಾಳಕ್ಕೆ ಎಸ್ಕೇಪ್ ಆಗಿದ್ದಾನ ಕೊಲೆಗಾರ ಅನ್ನುವಂತಹ ಅನುಮಾನ ಪ್ರಶ್ನೆ. ಶೇಷಾದ್ರಿಪುರಂ ಇನ್ಸ್ಪೆಕ್ಟರ್ ನೇತೃತ್ವದ ತಂಡದಿಂದ ವೆಸ್ಟ್ ಬೆಂಗಾಳಲ್ಲಿ ಶೋಧ ಆಗ್ತಾ ಇದೆ. ಪಶ್ಚಿಮ ಬಂಗಾಳದ ಹಲವೆಡೆ ಪೊಲೀಸರ ತಂಡ ತಲಾಶ್ ಮಾಡ್ತಾ ಇದೆ. CCTVಯ ಪರಿಶೀಲನೆ, ಕುಟುಂಬಸ್ಥರು, ಸ್ನೇಹಿತರ ವಿಚಾರಣೆ, ಮೊಬೈಲು, ಸೋಷಿಯಲ್ ಮೀಡಿಯಾದ ಅಕೌಂಟನ್ನು ಕೂಡ ಚೆಕ್ ಮಾಡ್ತಿದ್ದಾರೆ. ಈತ ಹತ್ಯೆಯನ್ನು 10 ದಿನಗಳ ಹಿಂದೆ ಮಾಡಿರುವಂತಹದ್ದು. ಹತ್ಯೆಯ ನಂತರ ಹೊರ ರಾಜ್ಯಕ್ಕೆ ಹೋಗಿರುವಂತಹ ಶಂಕೆ ಇದೆ. ಹಾಗಾಗಿಯೇ ಗಡಿರಾಜ್ಯವಾಗಿರುವಂತಹ ಪಶ್ಚಿಮ ಬಂಗಾಳದಲ್ಲಿ ಬೆಂಗಳೂರಿನ ಪೊಲೀಸರು ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, ಮಹಾಲಕ್ಷ್ಮಿಯ ಹತ್ಯೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತಿರುವಂತಹ ಹತ್ಯೆ ಇದು. ಪೊಲೀಸರ ಇನ್ವೆಸ್ಟಿಗೇಷನ್ ಎಲ್ಲಿಗೆ ಬಂದಿದೆ? ಈ ಬೆಂಗಳೂರು ಟು ಪಶ್ಚಿಮ ಬಂಗಾಳ ಲಿಂಕ್ ಹೆಂಗೆ ಅಂತ?
ಪ್ರೇಮ್, ಬೆಂಗಳೂರಿನ ವೈಯಾಲಿ ಕಾವಲಲ್ಲಿ ಮಹಾಲಕ್ಷ್ಮಿಯ ಭೀಕರ ಮರ್ಡರ್ ಕೇಸ್ನ ತನಿಖೆಯನ್ನು ಪೊಲೀಸರು ಈಗ ಚುರುಕುಗೊಳಿಸಿರುವಂಥದ್ದು. ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನಸ್ಥರನ್ನು ಕೂಡ ವಿಚಾರಣೆ ಮಾಡುವ ಕೆಲಸ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಕೃತ್ಯಕ್ಕೆ ಕಾರಣೀಭೂತರಾಗಿರುವಂಥ ಪ್ರಮುಖ ಹಂತಕನ ಹುಡುಕಾಟಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವ ಕೆಲಸವನ್ನು ಈಗಾಗಲೇ ತನಿಖಾ ಅಧಿಕಾರಿಗಳು ಮಾಡ್ತಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಾಥಮಿಕವಾಗಿ ಒಂದಷ್ಟು ಕ್ಲೂ ಸಿಕ್ಕಿದೆ ಅನ್ನುವಂಥ ಕಾರಣಕ್ಕಾಗಿ ಆತ ಈ ಒಂದು ಹತ್ಯೆ ಬಳಿಕ ಸುಮಾರು ಹತ್ಯೆ ನಡೆದು 10 ರಿಂದ 15 ದಿನಗಳ ಕಾಲ ಆಗಿರುವ ಹಿನ್ನೆಲೆಯಲ್ಲಿ ಆತ ಬೆಂಗಳೂರನ್ನ ಬಿಟ್ಟು ಹೊರ ರಾಜ್ಯಕ್ಕೆ ಹೋಗಿದ್ದಾನೆ ಅನ್ನುವಂಥದ್ದು ಪ್ರಾಥಮಿಕವಾಗಿ ಮಾಹಿತಿ ಸಿಕ್ಕಿರುವಂಥದ್ದು. ಅದಕ್ಕೆ ಪೂರಕವೆಂಬಂತೆ ಆತ ಪಶ್ಚಿಮ ಬಂಗಾಳದ ಕಡೆ ಹೋಗಿದ್ದಾನೆ ಅನ್ನುವಂಥದ್ದಕ್ಕೆ ಒಂದಷ್ಟು ಸಾಕ್ಷ್ಯಗಳು, ಆತ ಕಾಲ್ ಡೀಟೇಲ್ಸ್ಗಳು ಕೂಡ ಪತ್ತೆ ಆಗಿದ್ದಾವೆ ಅನ್ನುವಂಥ ಕಾರಣಕ್ಕಾಗಿ ಈಗಾಗಲೇ ವಿಶೇಷ 4 ತಂಡಗಳಲ್ಲಿ ಒಂದು ತಂಡ ಪಶ್ಚಿಮ ಬಂಗಾಳದಲ್ಲಿ ಹಂತಕನಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಿರುವಂಥದ್ದು. ಹಾಗಾಗಿ ಪೊಲೀಸರು ಈಗಾಗಲೇ ಅವರ ಸಂಬಂಧಿಕರು ಮತ್ತು ಒಂದಷ್ಟು ಜನರನ್ನು ಅನುಮಾನ ವ್ಯಕ್ತಪಡಿಸಿ ಹೇಳಿದ್ದಂಥ ಹೆಸರುಗಳನ್ನು ಅವರನ್ನು ಕರೆತಂದು ವಿಚಾರಣೆ ಮಾಡಿ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಮಾಡ್ತಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಹಂತಕ ಆ ಕೃತ್ಯ ನಡೆದಂಥ ಸ್ಥಳದಲ್ಲಿ ಸಿಕ್ಕಿರುವಂಥ ಫಿಂಗರ್ ಪ್ರಿಂಟ್ ಮತ್ತು ಒಂದಷ್ಟು CCTV ಫುಟೇಜ್ಗಳಲ್ಲೂ ಕೂಡ ಮಾಹಿತಿಗಳು ಸಿಕ್ಕಿದ ಕಾರಣಕ್ಕಾಗಿ ಹಂತಕನ ಬೇಟೆಗೆ ಈಗಾಗಲೇ ಶೇಷಾದ್ರಿಪುರಂ ಉಪವಿಭಾಗದ ಪೊಲೀಸರ ತಂಡ ಮುಂದಾಗಿರುವಂಥದ್ದು. ಪ್ರೇಮ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ.